ರಾಜನ್ಗೆ ಗುಡ್ ನ್ಯೂಸ್ ಹೇಳೋಣ ಅಂತ ಅಂದ್ಕೊಂಡೆ. ಆದರೆ ಈ ವಿಷಯನ ಈಗ ಅವನಿಗೆ ಹೇಳಿದ್ರೆ ಅವನಿಗೆ ಎಷ್ಟು ನೋವಾಗುತ್ತೋ ಏನೋ. ರಾಜ, ಅತ್ತೆ ಬಂದೈತೆ, ಕೂತ್ಕೊಳ್ಳಿ. ಯಾಕೋ ಮಲಗಿಲ್ವಾ? ಇಲ್ಲ ಅತ್ತೆ, ಆಫೀಸ್ನಲ್ಲಿ ಅಕೌಂಟ್ಸ್ ಪ್ರಾಬ್ಲಮ್ ಇತ್ತು, ಅದಕ್ಕೆ ಫೋನ್ ಮಾಡಿ ಡೌಟ್ ಕ್ಲಿಯರ್ ಮಾಡ್ತಿದ್ದೆ. ರಾಜ, ಹಾಲ್ತು ಅದಕ್ಕೆ ಕೂತ್ಕೊಳ್ಳಿ. ರಾಜ, ನಾವು ನೋಡಿದ್ರೆ ನಿಮ್ಮ ಲೈಫ್ ಬಗ್ಗೆ ಯೋಚನೆ ಮಾಡ್ತಿದ್ದೀವಿ, ನೀನು ಮಾತ್ರ ಈ ಫೈಲ್ಗಳ ಬಗ್ಗೆ ತಲೆ ಕೆಡಿಸ್ಕೋತಿದೀಯ. ಅತ್ತೆ, ಈ ಡಾಕ್ಯುಮೆಂಟ್ಸ್ ಪ್ರಕಾರ ನಮಗೆ 7 crores ಲಾಸ್ ಆಗ್ತಿತ್ತು. ಕ್ರಾಸ್ ಚೆಕ್ ಮಾಡಿದ್ದಕ್ಕೆ ಸಜೆಷನ್ ಸಿಕ್ತು, ಇನ್ಯಾವ ಲಾಸು ಆಗಲ್ಲ ಅತ್ತೆ. ರಾಜ, ನೀನು ತುಂಬ ಬದಲಾಗಿದೀಯ ಕಣ. ನೀನು ನೋಡಿದ್ರೆ ನಮ್ಗೆ ತುಂಬ ಆಶ್ಚರ್ಯ ಆಗ್ತಿದೆ. ಬದಲಾಗಲೇಬೇಕಲ್ವಾ ಅತ್ತೆ? ಇಷ್ಟು ವರ್ಷ ಇದನ್ನೆಲ್ಲ ನೀವು ನೋಡ್ಕೋತಿದ್ರಿ, ಈಗ ನೀವು ಬ್ಯುಸಿ ಆಗಿದ್ದೀರಾ, ಅದಕ್ಕೆ ನಾನು ನೋಡ್ಕೋತಾ ಇದ್ದೀನಿ. ರಾಜ, ಹಾಲು ತಣ್ಣಗಾಗತ್ತೆ ಕುಡಿ. ಅಮ್ಮ, ಹೇಳೋದು ಮರ್ತೆ, ರಾಣಿಯವ್ರ ಮನೆಯಲ್ಲಿ ರಾಣಿ ಅಪ್ಪ ಅಜ್ಜಿ ಎಲ್ರನ್ನ ಬರಕ್ಕೆ ಹೇಳಿದ್ದೀನಿ. ಹಾಗೆ ಬರ್ತಾ ಹಾರ ಡ್ರೆಸ್ಸು 2 ಪೇರ್ ಹೇಳಿದ್ನಲ್ಲ, ಫೋನ್ ಮಾಡಿ ಒಂದೊಂದು ಸಾಕು ಅಂತ ಹೇಳಿದ್ದೀನಿ. ಇವನಿಗೆ ಹೇಗೆ ಗೊತ್ತಾಯ್ತು? ರಾಜ, ನಿನಗೊಂದು ಗುಡ್ ನ್ಯೂಸ್ ಹೇಳೋಣ ಅಂತ ಅಂದ್ಕೊಂಡಿದ್ವಿ, ಆದರೆ ಅದು ನನಗೆಲ್ಲ ವಿಷಯ ಗೊತ್ತು. ಹೇಗೆ ಅಂತ ಅಂದ್ಕೊಂಡ್ರಾ? ನಾನು ಮನೆಯಿಂದ ಹೊರಡ್ತಿದ್ದಾಗೆ ನನಗೆ ಈ ವಿಷಯ ಗೊತ್ತಾಯ್ತು. ನೀವು ಹೇಳಿದಾಗ ಇದೇ ವಿಷಯ ಇರ್ಬೋದು ಅಂತ ನಾನು ಗೆಸ್ ಮಾಡಿದೆ. ಆದರೆ ನಿಮ್ಮ ಮುಖ ನೋಡಿದ್ಮೇಲೆ ಏನೋ ಬದಲಾಗಿದೆ ಅಂತ ಅರ್ಥ ಮಾಡ್ಕೊಂಡೆ. ರಾಣಿ ಒಪ್ಪಲಿಲ್ಲ ಅಂತ ನನಗೆ ಗೊತ್ತಾಯ್ತತ್ತೆ. ರಾಣಿ ಒಪ್ಪಲಿಲ್ಲ ಅಂತ ನಮಗೇನು ಬೇಜಾರಾಗಲಿಲ್ಲ, ಆದರೆ ರಾಣಿ ಅಮ್ಮನಿಗೆ ಅವ್ರಿಗೆ ಬರೋ ಅಳಿಯ ಮನೆ ಅಳಿಯ ಆಗಬೇಕು ಅಂತ ಅವ್ರ ಆಸೆ ಇತ್ತಂತೆ. ಅದನ್ನು ಕೇಳಿ ನಮಗೆ ಬೇಜಾರಾಯಿತು. ಈ ವಿಷಯನ ನಿನ್ನ ಹತ್ರ ಹೇಗೆ ಹೇಳೋದು ಅಂತ ನಾವು ಯೋಚನೆ ಮಾಡ್ತಿದ್ವಿ. ಅತ್ತೆ, ನಿಮಗೊಂದು ವಿಷಯ ಗೊತ್ತಾ? MK ಕಂಪನಿಯವರು ನಮ್ಮ ಜೊತೆ ಟೈಅಪ್ ಮಾಡಿಕೊಂಡು ನಮ್ಗೆ ಶೇರ್ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಈಗ ಆಗಲ್ಲ ಅಂತ ಹೇಳ್ಬಿಟ್ರು. ಅದಕ್ಕೆ ನಮ್ಮ ಮ್ಯಾನೇಜರಿಗೆ ಫೋನ್ ಮಾಡಿ ಇನ್ನು ಅವ್ರ ಜೊತೆ ಯಾವ ಅಗ್ರಿಮೆಂಟ್ ಇಟ್ಕೋಬೇಡಿ ಅಂತ ಹೇಳಿಬಿಟ್ಟೆ. ರಾಣಿ ಬಗ್ಗೆ ನಾನು ತುಂಬ ಆಸೆ ಇಟ್ಕೊಂಡಿದ್ದೆ ಕಣೋ. ಎಲ್ಲ ಮಣ್ಪಾಲ್ ಮಾಡಿಬಿಟ್ಲು. ಅಮ್ಮ, ನಾವು ಯಾವತ್ತೂ ಯಾವುದನ್ನು ಅಡ್ವಾನ್ಸ್ ಆಗಿ ಯೋಚನೆ ಮಾಡಬಾರ್ದು. ಒಂದೊಂದ್ಸರಿ ಯೋಚನೆ ಮಾಡಿದ್ದು ನಡೆಯಲ್ಲ ಅಮ್ಮ. ಅಮ್ಮ, ನಾನು ಯಾವತ್ತೂ ಈ ವಿಷಯನ ಅಡ್ವಾನ್ಸ್ ಆಗಿ ಯೋಚನೆ ಮಾಡಿಲ್ಲ. ಕೇವಲ ಒಂದು ವಿಷಯ ಅಂತ ಮಾತ್ರ ತಗೊಂಡೆ ಅಷ್ಟೇ. ಸೊ ನೀವೀಗ ಯೋಚನೆ ಮಾಡೋದನ್ನ ಬಿಟ್ಟು ಹೋಗಿ ಮಲ್ಕೊಳ್ಳಿ. ಅತ್ತೆ, ನಂಗೊಂದು ಫೋನ್ ಮಾಡೋದಿದೆ. ನೋಡಿದ್ರೆ ಅದಕ್ಕೆ ಅವನು ಫೀಲ್ ಮಾಡ್ಕೋಬಾರ್ದು ಅಂತ ನಾವು ಯೋಚನೆ ಮಾಡ್ತಿದ್ವಿ, ಆದರೆ ನಾವು ಫೀಲ್ ಮಾಡ್ಕೋಬಾರ್ದು ಅಂತ ನಮ್ಮ ಮೈಂಡನ್ನೇ ಡೈವರ್ಟ್ ಮಾಡೋಕ್ಕೆ ನೋಡ್ತಿದ್ದಾನೆ. ಸ್ಟ್ರೇಂಜ್ ಹುಡುಗ.